ರಿಸ್ಕ್ ಇರ್ತದ. ಅದಕ್ಕೆ ಬಸಣ್ಣನ ಮಾತು ಅಟ್ಟೆ ಸತ್ಯದ, 100ಕ್ಕೆ 100 ಸತ್ಯದ. ಅನ್ನಗಳ ನಮಗೆ ಎಲ್ಲಿ ತನ ಅನ್ನನ ಹೆಂಡ್ರು ಬರುತ್ತಾನ ಅಷ್ಟ. ಅದಕ್ಕೆ ನಿಮಗೊಂದು ಮಾತು ಹೇಳುದದ, ಎಲ್ಲಿ ತನ ನಿಮ್ಮ ತವ್ರ ಮನ್ಯಾಗ ತಾಯಿ ತಂದೆ ಇರ್ತಾರಲ್ಲ, ಎಲ್ಲಿ ತನ ನಿಮ್ಮ ತಾಯಿ ನಿಮ್ಮನ್ನ ಕೈ ಮಾಡಿ ಕರಿತಾಳಲ್ಲ, ಅಲ್ಲಿ ತನ ಮಾತ್ರ ತವ್ರ ಮನಿ ನಂಬುದು. ತಾಯಿ ಸತ್ ಮರದಿನ ತವ್ರ ಮನಿ ಚಂದಿಲ್ಲ. ಅದಕ್ಕೆ ಹೇಳ್ತಾರ, ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ, ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ಆ ತಾಯಿನೇ ತೀರಿದ ಮ್ಯಾಗ ಹೆಣ್ಮಕ್ಳಿಗೆ ತವ್ರ ಮನ್ಯಾಗ ಏನಿಲ್ಲೋ ಅಧಿಕಾರ, ಏನಿಲ್ಲೋ ಅಧಿಕಾರ. ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುಟ್ತದೇವ? ಎಲ್ಲಾ ಹೆಣ್ಮಕ್ಳು ಕೂಡ್ಯಾರ, ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗ್ಲಿಲ್ಲ. ಯಾರಿಗ ಅರ್ಥ ಆಕ್ಕದಿವ? ಯಾ ಹೆಣ್ಣು ಮಗಳಿಗೆ ಅರ್ಥ ಆಗ್ಯದಪ್ಪ ಅಂತ ಕೇಳಿದ್ರ, ಯಾರಿಗಿವ? ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ದೊಡ್ಡೋಳಾದ ಮೇಲೆ ಮದುವೆಯಾಗಿ ಗಂಡನ ಮನಿಗೆ ಹೋದ ಕಾಲಕ್ಕ ಹನಿ ಬಾರು ಸುಮಾರು ಕೆಟ್ಟ ಕಾಡುವಂತ ಅತ್ತಿ ಮಾವ ಗಂಟು ಬಿದ್ರು, ಕೆಟ್ಟ ಕಾಡುವಂತ ಗಂಟು ಬಿದ್ದ. ಆ ಗಂಡನ ಮನಿ ಕಷ್ಟ ತಾಳಲಾರ್ದೆ ಆ ಪರದೇಶಿ ಹೆಣ್ಣು ಮಗಳು ತವ್ರ ಮನಿ ಕಡೆ ಜೀವ ನೆನೆಸಿ ಮಾತ ನೆನಪು ಮಾಡ್ಕೋತಾಳ. ಏನತ್ತ? ಇವತ್ತಿನ ದಿವಸ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಸತ್ರ ಏನಾಗ್ಯದ, ನನ್ನ ತಾಯಿ ಸತ್ರ ಏನಾಗ್ಯದ, ಏನು ನನ್ನ ಅಣ್ಣ ತನ್ನ ಸಂಸಾರ ಜಂಜಾಟದಾಗ ನನ್ನ ಕರಿದು ಮರ್ತಿರ್ಬಹುದು, ನಮ್ಮ ಅಣ್ಣ ಮರ್ತಿರ್ಬಹುದು. ಕರೆ ನಮ್ಮ ಅಣ್ಣ ಮರ್ತಾನಂತೇಳಿ ಇವತ್ತು ನಾ ಮರಿದು ಬೇಡ. ನನ್ನ ತವ್ರ ಮನ್ಯಾಗ ನಮ್ಮ ಅಣ್ಣ ಇರ್ತಾನ, ನಮ್ಮ ಅಣ್ಣನ ಮಕ್ಕಳು ಇರ್ತಾವ, ನಮ್ಮ ಅಣ್ಣನ ಹೇಂತಿರ್ತಾಳ. ಕಡಿಕ ನಮ್ಮ ಅಣ್ಣನ ಮಕ್ಕಳು ಮಾರಿಯರೆ ನೋಡಿ ಬರುನಂತ ಹೇಳಿ ಅಣ್ಣನ ಮಕ್ಕಳಿಗೆ ಅಂಗಡಿಯಾಗ ತಿನ್ಸ ತಗೊಂಡು ಅಣ್ಣನ ಮಕ್ಕಳಿಗೆ ನೆಗಿಲಾರ್ದಂತ ಬುತ್ತಿ ತಲೆ ಮೇಲೆ ಹೊತ್ತುಕೊಂಡು ಗಂಡನ ಮನಿ ಬಿಟ್ಟು ಓಡಿ ತವ್ರ ಮನಿ ಬಾಗಲ್ದಾಗ ಬಂದ ನಿತ್ರ ಅಣ್ಣನ ಹೆಂಡತಿ ಮನಿ ಒಳಗ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ. ಬಾ ತಂಗ್ಯಾರ ಮದೇನ ಹೇಳಿ 2 ಅನುತ್ತನ್ನು ಮಾತು ಕೇಳಲಿಲ್ಲ. ಅವಾಗ ಏನು ಮಾಡ್ತಾಳಿಪ್ಪ ಹೆಣ್ಣು ಮಗಳು? ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕೈಲಿ ತಮ್ಮನ ಹೆಂಡ್ರ ಕೈಲಿ ಮನಸ್ಸಿಗೆ ನೋವಾಗಂಗ ಮಾತಾಡ್ಸ್ಕೊಂಡಿರಲ್ಲ, ಅವ್ರಿಗೆ ಮಾತ್ರ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಆಕ್ಕದ, ತಾಯಿ ಇಲ್ಲದ ತವ್ರ ಮನಿ ಏನನ್ನೋದು ಅರ್ಥ ಆಕ್ಕದ. ಅವಾಗ ಏನು ಮಾಡ್ತಾಳಿಪ್ಪ ಹೆಣ್ಣು ಮಗಳು? ಆ ಹೆಣ್ಣು ಮಗಳು ಅಣ್ಣನ ಮನಿ ಅಂಗಳದಾಗ ನಿಂತು ಕೈಲಾಸದ ಕಡೆ ಕೈ ಮಾಡಿ ಭಗವಂತಗ ಬೈತಾಳ. ಯಪ್ಪ ಭಗವಂತ, ಅಂತ ಪಾಪ ನಾ ಏನ್ ಮಾಡಿದ್ನೋ, ಇನ್ನ ನನಗ ತಿಳಿಲಾರ್ದಂತ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡ್ಯೋ. ಕಡೆಗೆ ತಾಯಿಲದ ಪರದೇಶಿ ಮಗಳಿಗೆ ಮದುವೆಯಾಗಿ ಗಂಡನ ಮನಿಗೆ ಹೋದ್ರ ಗಂಡನಿಂದ ಸುಖ ಆದಿತ್ತಂದ್ರ ಹಂಗ ಕೆಟ್ಟ ಕಾಡುವಂತ ಗಂಡನ ನನಗ ಜೋಡು ಮಾಡಿದ್ಯೋ. ಕಡಿಕ ಅಣ್ಣನಿಂದರೆ ನನಗ ಆಸರ ಆದಿತ್ತಂತೇಳಿ ಅಣ್ಣನ ಮನಿ ಬಾಗಲ್ದಾಗ ಬಂದು ನಿಂತಾನೋ. ಯಾರು ಕರೆದು ಒಂದು ಚೆರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ಬಂದದು. ಅಕಸ್ಮಾತಾಗಿ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಬದುಕಿದಳಂದ್ರ ಹಿಂಗ ನಡು ದಾರ್ಯಾಗ ನಿಂದರ್ಸ್ತಿದ್ದಿಲ್ಲ ಭಗವಂತ, ಹಿಂಗ ನಡು ದಾರ್ಯಾಗ ನಿಂದರ್ಸ್ತಿದ್ದಿಲ್ಲ. ಇನ್ನು ಈ ತಾಯಿ ಇಲ್ಲದ ಪರದೇಶಿತನ ನನಗ ಬೇಡ, ಇನ್ನು ಈ ತಾಯಿ ಇಲ್ಲದ ತವ್ರ ಮನಿ ನನಗ ಬೇಡ. ನನ್ನ ತಾಯಿ ತೆಕ್ಕನ ಕರ್ಕೋರೋ ಭಗವಂತ, ನನ್ನ ತಾಯಿ ಮಡಲಾಗ ಹಾಕೋ ಅಂತ ಹೇಳಿ ಆ ಪರದೇಶಿ ಮಗಳು ಹೇಳ್ತಿತ್ತು. ಪರದೇಶಿ ಮಗಳು ನೀವು ವಿಚಾರ ಮಾಡ್ರಿ, ತವ್ರ ಮನಿಗೆ ಒಂದು ಗಳಿಗೆ ಹೋಗಿರ್ತೀರಿ, ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಒಂದು ಗಳಿಗೆ ಕಾಣ್ಲಿಲ್ಲ ಅಂದ್ರ ನೀರಾಗಿನ ಮೀನಾ ತೆಗೆದು ಹೊರಗೆ ಬಿಟ್ಟಂಗ ಅಕ್ಕದ. ತಾಳಲಾರ್ದಂತ ನೋವ, ಹೇಳಲಾರ್ದಂತ ನೋವ ಕೂಗಿ ತನ್ನ ತಾಯಿ ಮುಂದೆ ಹೇಳ್ಕೋಬೇಕತ್ತಾಳ. ಬರಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾಡ್ರಿ. ಆ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕು, ಯಾರ ಮುಂದೆ? ನಮಗ ನಿಮಗ ತಾಯಿ ಅದಾಳ, ನಾವ್ ಹೇಳ್ಕೊತೀವಿ ಬಸನ್ನ. ತಾಯಿ ಇಲ್ಲದ ಪರದೇಶಿ ಮಗಳು ಹೆಂಗ ಹೇಳ್ಕೊತಾಳು ಕೇಳು. ಹಡದ ಹೂವಾನಿ ಕರುಳಿನ ಕುಡಿಯ ಮರೆತೋದೆಯ. ಹಡದ ಹೂವಾನಿ ಕರುಳಿನ ಕುಡಿಯ ಮರೆತೋದೆಯ. ಕೈ ತುತ್ತ ತಿನ್ನಸಿ ನೀನನ್ನ ಬೆಳೆಸಿ ಕಣ್ಣೀರು ತರಿಸಿ ಮಾಡಿ ಪರದೇಶಿ ಜೀವ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸೆಂಗ ಬಂತ ಬಿಟ್ಟೋಡಾಕ. ಜೀವ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸೆಂಗ
ಬಂತ ಬಿತ್ತೋದಾಗ ಬಟ್ಟಿಲದಾಗ ಹಾಕಿ ತೂಗಿ ಜೋಗುಳ ಹಾಡಿದಾಗ ತಲಿ ಮ್ಯಾಲ ಕಲ್ಲ ಹೊತ್ತ ನನ್ನ ಓದಿಸಿದಿ ಹಸುವ ಕೊಟ್ಟ ಇದ್ದದ್ದ ಮಗನು ನನ್ನ ಮಾಡಿ ಹೋದ ಒಬ್ಬಂಟಿ ಸುಖವು ಸಿಗಲೇ ಇಲ್ಲ ಈ ಸಂಸಾರ ಸಿಲುಕಿನಲ್ಲೇ ಜೀವ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಡಾಕ ಜೀವ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಡಾಕ ನೀ ಸತ್ತ ಸುದ್ದಿ ಕೇಳಿ ಸಿಡಲ ಹೊಡೆದಂಗ ತಾಯಲ್ಲೇ ನೌಕರಿ ಗಂಡ ಎಂದು ಪಟ್ಟದಿ ನನ್ನ ದೂರಯ ಹೊರವಲ್ಲೇ ಆ ಮಾತೆಯ ಮಾಡಿಲಲ್ಲಿ ಜನಿಸು ನನ್ನ ಹೊರವಲ್ಲಿ ಆ ಮಾತೆಯ ಮಾಡಿಲಲ್ಲಿ ಜನಿಸು ನನ್ನ ಹೊರವಲ್ಲಿ ತೀರದು ಎಂದು ತಾಯಿ ಋಣ ಸತ್ತಾರು ಮರೆಯೇನು ನಾನಿನ್ನ ತೀರದು ಎಂದು ತಾಯಿ ಋಣ ಸತ್ತಾರು ಮರೆಯೇನು ನಾನಿನ್ನ ಹೆಣ್ಮಕ್ಳ ಕಳ್ಳ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೆಂಗಿರ್ತದೇವ ಈ ಜನ್ಮಕ್ಕೆ ನನ್ನ ತಾಯಿ ನನ್ನ ಪರದೇಶಿ ಮಾಡಿ ಬಿಟ್ಟು ಹೋಗಿರ್ಬೋದು ಕರೆ ಮುಂದಿನ ಜನ್ಮದಾಗರೆ ನನ್ನ ಹೊಟ್ಟ್ಯಾಗ ಮಗಳರಿಯಾಗಿ ಹುಟ್ಟಿ ಬರುವಂಗ ಹಂಬಲ ಹೆಣ್ಮಕ್ಳ ಕಡೆ ಇರ್ತದ ಇಲ್ಲೇನ್ ನಮ್ಮ ಅಣ್ಣಗಳು ಕೂಡಿರಲ್ಲ ಎಲ್ಲಾರ್ಗು ನಾನು ನಿಮ್ಮ ಅಕ್ಕ ತರ ತಿಳ್ಕೊರಿ ತಂಗಿ ತರ ತಿಳ್ಕೊರಿ ನಿಮಗ ಕೈ ಮುಗಿದೊಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ ನಿಮ್ಮ ತಾಯಿ ತಂದೆ ಹೊಟ್ಟಿಲೆ ನೀವ್ ಏನ್ ಅಣ್ಣ ತಂಗಿ ಏನ್ ಹುಟ್ಟಿರ್ತೀರಲ್ಲ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡನ ಮನ್ಯಾಗ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ನಿಮ್ ಮನಿ ಬಾಗಲ್ದಾಗ ಬಂದ ನಿಂತ ಕಾಲಕ್ಕ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಆ ಹೆಣ್ಣು ಮಗಳನ್ನ ಮನಿ ಒಳಗ ಕರೆದು ಒಂದು ಚೆರಿಗೆ ನೀರ್ ಕೊಟ್ಟು ಯಾಕವ ತಂಗಿ ಆರಾಮದಿನ ತೆರಡಲು ತನ್ನ ಮಾತು ಕೇಳ್ರಿ ಸತ್ತು ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಸನ್ನ ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರ ಯವ್ವ ನೀವ್ ಕಣ್ಣಾಗ ನೀರ್ ಹಾಕಬೇಡ್ರಿ ಯಾಕಪ್ಪ ಅಂತ ಕೇಳಿದ್ರ ತಾಯಿ ಪೌಳ್ಯಾಗ ಕೂತ್ ನೀವ್ ಕಣ್ಣಾಗ ನೀರ್ ಹಾಕಿದ್ರಿ ಅಂದ್ರ ನಿಮಗ್ ಸುಖ ಆಗಂಗಿಲ್ರಿ ಹಂಗಿಲ್ಲ ನಾವ್ ಅಳಿಸ್ಬೇಕಂದ್ರ ಅವ್ರು ಅಳಂಗಿಲ್ಲ ಬಸನ್ನ ಯಾಕಪ್ಪ ಅಂತ ಕೇಳಿದ್ರ ನಿಮ್ನ ಅಳಿಸೋ ಸಲುವಾಗಿ ಈ ಮಾತು ಹೇಳಿಲ್ಲವ ನನಗ ನಮ್ಮ ಅವ್ವ ಅದಾಳ ನಾ ಹೋದ ಕೂಡ್ಲೆ ಮನಿಗ್ ಹೋದ ಕೂಡ್ಲೆ ನಮ್ಮ ಅವ್ವನ ಜೀವ ನೆನಿಸಿ ಯಾವತ್ತೆ ಕರ್ದ ಕೂಡ್ಲೆ ನಮ್ಮ ಅವ್ವ ನನಗ ಇದ್ರಿಗೆ ಓಡಿಗೆ ಬರ್ತಾಳ ಆದ್ರ ಬಸನ್ನ ಇಲ್ಲಿ ಎಷ್ಟೋ ಮಂದಿ ತಾಯಿ ಬಳಗದವ್ರು ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತಾರು ಅವ್ರಿಗೆ ಜೀವ ನೆನಿಸ್ತಂದ್ರ ಯವ್ವ ನಿಮಗೂ ನಿಮ್ಮ ಅವ್ವನ ಜೀವ ನೆನಿಸ್ರ ನಿಮ್ಮ ಪರಿಸ್ಥಿತಿಗೆ ಹೆಂಗತ್ತೆ ತಿಳಿಸೋ ಸಲುವಾಗಿ ಈ ಮಾತು ಹೇಳ್ಯದ ದಯವಿಟ್ಟು ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಯಾಕಂದ್ರ ಮಕ್ಕಳ ಮುಂದ ತಾಯಿ ಆಗ್ಲಿ ತಾಯಿ ಮುಂದ ಮಕ್ಕಳಾಗ್ಲಿ ಕಣ್ಣಾಗ ನೀರ್ ಹಾಕಬಾರ್ದು ಏನು ತಾಯಿ ಮುಂದಾಗ್ಲಿ ಮಕ್ಕಳ ಮುಂದ ತಾಯಿ ಆಗ್ಲಿ ತಾಯಿ ಮುಂದ ಮಕ್ಕಳಾಗ್ಲಿ ಒಟ್ಟ ಕಣ್ಣೀರ್ ಹಾಕಬಾರ್ದು ಕಣ್ಣಾಗ ನೀರ್ ಹಾಕಬಾರ್ದು ಯಾಕಂದ್ರ ಕಳ್ಳ ಹಂಗಿರ್ತದ ಅಕ್ಕವ್ರ ಯಾಕ ನಾವ್ ಹ್ಯಾಂತಿ ಮುಂದ ಹತ್ರ ನಡೀತದ ಹ್ಯಾಂತಿ ಮುದಿಕ್ಯಾ ನಿನಗ ಬ್ಯಾರೆ ಉತ್ತರ ಹೇಳ್ಬೇಕು ಅದಕ್ಕೆ ಜಗತ್ತಿನಾಗ ಏನಿಲ್ಲ ಅಂದ್ರೂ ನಡೀತದ ಕರೆ ಮೊದಲ ತಾಯಿಯನ್ನಕ್ ಇರ್ಬೇಕಾಗ್ತದ ಎಸ್ ಮಂದಿರಿವಾ ನೀವು ಯಾರು ಅದಕ್ಕ ಜಗತ್ತಿನೊಳಗ ಹೆಣ್ಮಕ್ಕಳಿಗೆ ಮೊದಲ ತವ್ರ ಮನ್ಯಾಗ ತಾಯಿ ಹಂಬಲಕ್ಕಾಗಿ ಬರ್ತೀವಿ ತಾಯಿನೇ ಹೆಚ್ಚನ್ನುವಂತ ಮಾತಿಟ್ಟುಕೊಂಡು ಇವತ್ತಿನ ದಿವಸ ಲಕ್ಷ್ಮೀ ದೇವಿ ಪೌಳ್ಯಾಗ ನಿಂತು ಆ ತಾಯಿ ಅನ್ನ ಉಂಡಿ ಉಪ ಅಂತ ಕೇಳಿದ್ರ ಏನ್ ಮಾಡ್ಬೇಕಾಗಿದೀವ ಆ ತಾಯಿ ಗುಣಗಾನ ಮಾಡ್ಬೇಕಾಗಿದೆ ಇವತ್ತು ಲಕ್ಷ್ಮೀ ದೇವಿಗೆ ನಂಬಿದವ್ರಿಗೆ ಮಕ್ಕಳಿಂದವ್ರಿಗೆ ಮಕ್ಕಳ ಕೊಟ್ಟಾಳ ನಮ್ಮ ಏನ್ ಬೇಕಾದ ತುಪ್ಪ ಮತ್ತ ಏನ ಅದಕ್ಕ ಆ ತಾಯಿ ಗುಣಗಾನ ಮಾಡ್ಬೇಕಾಗ್ಯದ ಇವತ್ತಿನ ದಿವಸ ತಾಯಿ ಪೌಳ್ಯಾಗ ನಿಂತ ಹಾಡ್ಬೇಕಾದ್ರ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಯಾಕ ಈಗಿದ್ದ ಮನುಷ್ಯ ಇನ್ನೊಂದು ಗಳವತ್ತು ಇರ್ತಾನಿಲ್ಲ ಅಂತ ಗ್ಯಾರಂಟಿ ಇಲ್ಲ ಅಂತ ಕಾಲಮಾನ ಬಂದದ ಬಸನ್ನ ಎಡಿಯು ಬಿದ್ರ ಎಷ್ಟೋ ಮಂದಿ ಈ ಜಗತ್ತ ಬಿಟ್ಟು ಹೋಗ್ಯಾರ ಅಂತದ್ರಾಗ ಜಮಖಂಡಿ ತಾಲೂಕು ಮುತ್ತೂರಿಂದ ಇವತ್ತು ಅಳಗುವಾಡಿಗೆ ಬಂದು ಲಕ್ಷ್ಮೀ ದೇವಿ ಪೌಳ್ಯಾಗ ನಿಂತ ಹಾಡಕತ್ತೀವಪ್ಪ ಅಂತ ಕೇಳಿದ್ರ ಇದು ನಮ್ದು ಪೂರ್ವ ಜನ್ಮದ ಪುಣ್ಯ ಅದ ಐತಲ್ಲಿಪ್ಪ ಹೆಂಗ ಕೇವ್ ಹೆಂಗಿವಾ
ನಮ್ಮ ನಿಮಗೆಲ್ಲ